ನಮಸ್ಕಾರ. ಒಮ್ಮೆ ಒಬ್ಬ ವಿದ್ಯಾರ್ಥಿ ಸ್ವಾಮಿ ವಿವೇಕಾನಂದರನ್ನ ಪ್ರಶ್ನೆ ಮಾಡ್ತಾನೆ. ನೀವು ಯಾವಾಗಲೂ ನಿಂತ್ಕೊಳ್ಳುವಾಗ ಕೂತ್ಕೊಳ್ಳುವಾಗೆಲ್ಲ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಇರ್ತೀರಲ್ಲ, ಯಾವಾಗಲೂ ದೇವ್ರ ಬಗ್ಗೆ ನಮಗೆಲ್ಲ ಹೇಳ್ತಾನೆ ಇರ್ತೀನಲ್ಲ, ಆ ದೇವರು ಇರೋದೇ ಆದರೆ ನಮಗೆಲ್ಲ ಕಾಣೋದಿಲ್ಲ, ನಾವು ನೋಡೋಕ್ಕೆ ಯಾಕೆ ಸಿಗೋದಿಲ್ಲ ಅವರು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಅವ್ರನ್ನ ಇದ್ದಂಥ ಸ್ಥಾನದಿಂದ ಹೊರಗಡೆ ಕರ್ಕೊಬಂದು ಆಕಾಶವನ್ನು ನೋಡ್ಲಿಕ್ಕೆ ಹೇಳ್ತಾರೆ. ಆಕಾಶದಲ್ಲಿ ಸೂರ್ಯನ ನೋಡ್ಲಿಕ್ಕೆ ಹೇಳ್ತಾರೆ. ಆಗ ಆ ವಿದ್ಯಾರ್ಥಿ ಸೂರ್ಯನ ನೋಡಿದ ತಕ್ಷಣ ಪಟ್ಟಂತ ತಲೆ ಬಾಗ್ತಾನೆ. ಆಗ ಹೇಳ್ತಾನೆ, ಏನು ಗುರುಗಳೇ, ಈ ಮಧ್ಯಾಹ್ನದಲ್ಲಿ ಈ ಬಿಸಿಲಲ್ಲಿ ನಾವು ಸೂರ್ಯನ ನೋಡೋಕ್ಕಾಗದ, ನಮ್ಮಿಂದ ಸಾಧ್ಯನಾ ಸೂರ್ಯನ ನೋಡೋಕ್ಕೆ ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಸೂರ್ಯನಾರಾಯಣ ಆ ಸೂರ್ಯನಾರಾಯಣನ ಒಂದು ಅಂಶ. ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ. ಆ ಅಂಶವನ್ನೇ ನಮ್ಮಿಂದ ನಾವು ನೋಡೋದಕ್ಕೆ ಆಗಿಲ್ಲ ಅಂದಮೇಲೆ ಆ ಸರ್ವಶಕ್ತನಾದ ನಾರಾಯಣನ ನಮ್ಮಿಂದ ನೋಡೋದಕ್ಕೆ ಸಾಧ್ಯನಾ? ನಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿ, ಹಕ್ಕಿಗಳ ಕಲರವ, ಹೂವು, ಹಣ್ಣು ಎಲ್ಲದರಲ್ಲೂ ಭಗವಂತ ಇದ್ದಾನೆ. ನಾವು ಅವನನ್ನು ಪ್ರತಿದಿನ ನೋಡಬೇಕು, ಸ್ಮರಿಸಬೇಕು ಅಂದರೆ ಅದು ಈ ಪ್ರಕೃತಿಯಿಂದ ಮಾತ್ರ ಸಾಧ್ಯ. ಈ ಥರದಲ್ಲಿ ನಾವು ಭಗವಂತನನ್ನು ಕಾಣಬೇಕು ಅಂತ ಅವ್ರಿಗೆ ಉಪದೇಶ ಮಾಡ್ತಾರೆ. ಆಗ ಆ ಶಿಷ್ಯ ಅವರಿಂದ ದೇವರು ಇದ್ದಾನೆ ಎನ್ನುವಂಥ ವಿಚಾರವನ್ನು ತಿಳಿದು ಮುಂದೆ ಅವರ ಶಿಷ್ಯನಾಗಿ ತಮ್ಮ ಜೀವನವನ್ನು ಕಳೀತಾರೆ. ಎಷ್ಟು ಸತ್ಯ ಅಲ್ವ ಸ್ನೇಹಿತರೆ? ನಾವು ಕಣ್ಣಿಗೆ ಕಾಣ್ತಾ ಇರುವಂಥ ಸೂರ್ಯನನ್ನೇ ನಮ್ಮಿಂದ ನೋಡೋದಕ್ಕೆ ಆಗದೇ ಇದ್ಮೇಲೆ ಆ ಸೂರ್ಯನನ್ನೇ ಸೃಷ್ಟಿ ಮಾಡಿರುವಂಥ ಭಗವಂತನನ್ನು ನಾವು ನೋಡೋದಕ್ಕೆ ಸಾಧ್ಯನಾ? ಅವನನ್ನು ನಮ್ಮ ಅಂತರಾತ್ಮದಲ್ಲಿ ಕಾಣಬೇಕು ಅನ್ನೋದು ಈ ಒಂದು ಸ್ಟೋರಿ, ಒಂದು ಸಂದೇಶ. ಥ್ಯಾಂಕ್ ಯು.